ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಚುನಾವಣೆ ಘೋಷಣೆಗೂ ಮುನ್ನ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿತು. 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಏನು ಬಿಡುಗಡೆಯಾಯಿತು. ಈಗ ಎರಡನೇ ಪಟ್ಟಿಗಾಗಿ ಉಳಿದವರು ಕಾದು ಕುಳಿತಿದ್ದಾರೆ. ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗ್ತಾ ಇದ್ದಂತೆ ಮೊದಲ ಪಟ್ಟಿಯಲ್ಲಿ ಹೆಸರು ಬಾರದೇ ಇದ್ದವರಿಗೆ ಈಗ ಟೆನ್ಷನ್. ಟಿಕೆಟ್ ಸಿಗುತ್ತೋ ಇಲ್ವೋ ಎನ್ನುವ ಟೆನ್ಷನ್ ನಲ್ಲಿ ಆಕಾಂಕ್ಷಿಗಳಿದ್ದಾರೆ. ಎರಡನೇ ಪಟ್ಟಿಗಾಗಿ ಹೀಗಾಗಿ ಅದು ಯಾವಾಗ ಬಿಡುಗಡೆಯಾಗುತ್ತೆ ಅಂತ ಕಾದು ಕುಳಿತಿದ್ದಾರೆ ಆಕಾಂಕ್ಷಿಗಳು. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿದೆ. ಕರ್ನಾಟಕದ ಯಾವುದೇ ಕ್ಷೇತ್ರಕ್ಕೂ ಕೂಡ ಹೆಸರನ್ನ ಅನೌನ್ಸ್ ಮಾಡಿಲ್ಲ ಹೈಕಮಾಂಡ್. ಇನ್ನು ಮೈತ್ರಿ ಪಡೆಯಲ್ಲಿ ಸೀಟ್ ಹಂಚಿಕೆ ವಿಚಾರ ಕೂಡ ಅನೌನ್ಸ್ ಆಗಿದೆ. ಹಾಗಾಗಿ ಕ್ಷೇತ್ರಕ್ಕೆ ಟಿಕೆಟ್ ಕೂಡ ಅನೌನ್ಸ್ ಆಗಿಲ್ಲ. ಎರಡನೇ ಪಟ್ಟಿ ಮೇಲೆ ಈಗ ರಾಜ್ಯದ ಆಕಾಂಕ್ಷಿಗಳ ಕಣ್ಣಿದೆ. ಮಾರ್ಚ್ 14 ಅಥವಾ 15ರಂದು ಎರಡನೇ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಹೈಕಮಾಂಡ್ ಎರಡನೇ ಪಟ್ಟಿಯನ್ನ ಸಿದ್ಧಗೊಳಿಸ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಫೈನಲ್ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹುತೇಕ ಅವತ್ತೇ ಕರ್ನಾಟಕದ ಹಲವು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಅರ್ಧಕ್ಕಿಂತ ಹೆಚ್ಚು ಕ್ಷೇತ್ರಗಳ ಪಟ್ಟಿಯನ್ನ ಆ ಎರಡನೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಬಹುತೇಕ ಎಲ್ಲವನ್ನ ಫೈನಲ್ ಮಾಡೋ ಚಾನ್ಸಸ್ ಕಂಡು ಬರ್ತಾ ಇದ್ದು ಅತ್ತ ಈಗ ಆಕಾಂಕ್ಷಿಗಳ ಕಣ್ಣಲ್ಲಿದೆ. ಇನ್ನು ಮಾರ್ಚ್ 11 ಅಥವಾ 13ರಂದು ಚುನಾವಣೆ ಘೋಷಣೆಯಾಗೋ ಸಾಧ್ಯತೆ ಇದೆ. ಚುನಾವಣೆ ಘೋಷಣೆಗೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ. ಚುನಾವಣೆ ಘೋಷಣೆ ಬೆನ್ನಲ್ಲೇ ಎರಡನೇ ಪಟ್ಟಿ ಬಿಡುಗಡೆಯಾಗುವಂತಹ ಪ್ಲಾನಿಂಗ್ ಬಿಜೆಪಿಯಲ್ಲಿ. ಎಸ್, ಹಾಗಿದ್ರೆ ಈ ಬಗ್ಗೆ ಚರ್ಚಿಸೋಣ. ಪ್ರಶಾಂತ್, ಮೊದಲನೇ ಪಟ್ಟಿ ಬಿಡುಗಡೆಯಾಯಿತು. ಮೊದಲನೇ ಪಟ್ಟಿಯಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ದು ಕೆಲವೊಂದು ನಿರೀಕ್ಷಿತವಾದಂತಹ ಹೆಸರುಗಳೆಲ್ಲವೂ ಕೂಡ ಬಂದಿದೆ. ಆದರೆ ಹಲವು ಆಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಈ ಬಾರಿ ಬರುತ್ತೆ ಅಂತ ಅನ್ಕೊಂಡಿದ್ರು, ಮೊದಲ ಪಟ್ಟಿಯಲ್ಲಿ ಆಗಿಲ್ಲ. ಆದರೆ ಪಟ್ಟಿ ನೋಡ್ತಾ ಹೋದಾಗ ಏನನ್ಸುತ್ತೆ ತಮ್ಮ ಮೊದಲ ರಿಯಾಕ್ಷನ್? ಪ್ರತಿಭಾ, ನನಗನ್ಸುತ್ತೆ ನೋಡಿ, ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯ ಕಾಲದ ಬಿ ಜೆ ಪಿಯಲ್ಲಿ ಸರಾಸರಿ ನಿಮಗೆ 35ರಿಂದ 40% ಟಿಕೆಟ್ ಬದಲಾವಣೆಗಳು ನೋಡಲಿಕ್ಕೆ ಸಿಗುತ್ತೆ. ಅದು ಗುಜರಾತ್ನ 2002ರ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೂ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಗಳಲ್ಲೂ ನಾವು ನೋಡಿದ್ದೀವಿ. 30ರಿಂದ 40%ವರೆಗಿನ ಬದಲಾವಣೆಗಳನ್ನು ಟಿಕೆಟ್ ಹಂಚಿಕೆಯಲ್ಲಿ ಮಾಡಲಾಗತ್ತೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಕಿಂಗ್ ದ ಆ್ಯಂಟಿ ಇನ್ಕಂಬನ್ಸಿ, ಆಡಳಿತ ವಿರೋಧಿ ಅಲೆಯನ್ನು ತಗ್ಗಿಸುವ ಒಂದು ಉಪಾಯ ಅಂತಂದರೆ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸನ್ನು ಬದಲಾಯಿಸ್ತಕ್ಕಂಥದ್ದು. ಆ ಪ್ರಯತ್ನವನ್ನು ಮೊದಲ ಪಟ್ಟಿಯಲ್ಲೂ ಕೂಡ ಬಿ ಜೆ ಪಿ ವ್ಯವಸ್ಥಿತವಾಗಿ ಮಾಡಿದೆ ಅಂತ ಅನ್ಸುತ್ತೆ. ಉತ್ತರ ಪ್ರದೇಶದಲ್ಲಿ ನೋಡಿದ್ವಿ, ದಿಲ್ಲಿಯಲ್ಲಿ ನೋಡಿದ್ವಿ. ದಿಲ್ಲಿಯಲ್ಲಿ ಗೌತಮ್ ಗಂಭೀರ್ ಇದ್ದರು. ಈ ಬೇರೆ ಕ್ಷೇತ್ರಗಳಿಂದ ಬಂದಿರತಕ್ಕಂಥವ್ರದ್ದು ಒಂದು ಸಮಸ್ಯೆ ಅಂತಂದರೆ ಕೆಲವೊಮ್ಮೆ ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವೊಮ್ಮೆ ಅವ್ರಿಗೆ ಈ ದೈನಂದಿನ ರಾಜಕಾರಣದಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ಎದುರಿಸುವ ಆಸಕ್ತಿಯೇ ಇರಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ಸಕ್ಸಸ್ಫುಲ್. ಈ ಕರಿಯರ್ ಪೊಲಿಟಿಷಿಯನ್ಗೆ ಹಾಗಲ್ಲ. ಕರಿಯರ್ ಪೊಲಿಟಿಷಿಯನ್ಗೆ ನಾನೇನೋ ಮಾಡಿ ತೋರಿಸ್ಬೇಕು ಅನ್ನೋದಿರುತ್ತೆ. ಜನ ಬಂದರೆ ಚೆನ್ನಾಗಿ ಮಾತಾಡ್ತಾರೆ. ಈ ಬೇರೆ ಕ್ಷೇತ್ರದಿಂದ ಬಂದು ರಾಜಕಾರಣ ಮಾಡ್ತಾರಲ್ಲ, ಕೆಲವೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಬ್ರು, ಈಗ ಸ್ಮೃತಿ ಇರಾನಿ, ಶಿ ಇಸ್ ಡೂಯಿಂಗ್ ವಂಡರ್ಫುಲ್. ಆದರೆ ಇನ್ನೂ ಕೆಲವರಿಗೆ ಇಲ್ಲಿ ಬಂದು ಆ ದೈನಂದಿನ ರಾಜಕಾರಣ, ಮನೆಗೆ ಬರ್ತಕ್ಕಂಥ ಜನ, ಕ್ಷೇತ್ರದ ಸಮಸ್ಯೆಗಳು, ಇದನ್ನು ಸಾಲ್ವ್ ಮಾಡೋದ್ರತ್ತ ಆಸಕ್ತಿ ಕಡಿಮೆ ಇರುತ್ತೆ. ಅವ್ರಿಗೆ ಓವರಾಲ್ ಏನೋ ಒಂದು ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾತಾಡುವ ಆಸಕ್ತಿ ಕ್ಷೇತ್ರದ ಬಗ್ಗೆ ಇರಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ಸಕ್ಸಸ್ಫುಲ್. ಈ ಗೋವಿಂದ ಇದ್ದರು, ಅಮಿತಾಬ್ ಬಚ್ಚನ್ ಇದ್ದರು, ಅವ್ರಿಗೆ ಆ ಆಸಕ್ತಿಯೇ ಇರಲಿಲ್ಲ. ಅದೇ ರೀತಿ ಅನೇಕ ಕಡೆಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹೀಗಾಗಿ ಬದಲಾವಣೆ. ಈಗ ಬಾನ್ಸುರಿ ಸ್ವರಾಜ್ ಏನಿದ್ದಾರೆ, ಅವ್ರಿಗೆ ದಿಲ್ಲಿಯಿಂದ ಟಿಕೆಟ್ ಕೊಡಲಾಗಿದೆ. AK ಆಂಟನಿ ಪುತ್ರ ಅನಿಲ್ ಆಂಟನಿ ಪಟ್ಟಣಂತಿಟ್ಟದಿಂದ ಟಿಕೆಟ್ ಪಡೆದಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾ ಕ್ಷೇತ್ರದಿಂದ ಟಿಕೆಟನ್ನು ಪಡೆದಿದ್ದಾರೆ. ಸುಷ್ಮಾ ಸ್ವರಾಜ್ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಶಿವರಾಜ್ ಸಿಂಗ್ ಚೌಹಾಣ್ ಆ ಕ್ಷೇತ್ರ. ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರ ಟಿಕೆಟ್ಗಳು ಕೂಡ ಅನೌನ್ಸ್ ಆಗಿವೆ. ಒಂದನೇ ಪಟ್ಟಿಯಲ್ಲಿ ಅನೇಕ ಹೆಸರುಗಳ ಚರ್ಚೆ ಆಗಿವೆ. ಅದರ ಕೆಲ ಕ್ಷೇತ್ರಗಳನ್ನು ಪಕ್ಕಕ್ಕಿಡಲಾಗಿದೆ. ಪ್ರಾಯಶಃ 2, 3ನೇ ಪಟ್ಟಿಯಲ್ಲಿ ಆ ಕ್ಷೇತ್ರಗಳ ಬಗ್ಗೆ ಚರ್ಚೆಗಳು ನಡೀಬೋದು. ಕರ್ನಾಟಕದ ಬಗ್ಗೆ ಮೊದಲನೇ ಪಟ್ಟಿಯಲ್ಲಿ ಚರ್ಚೆಯೇ ನಡೆದಿಲ್ಲ. ಯಾಕಂದರೆ ಕರ್ನಾಟಕ ಮೊದಲ ಪಟ್ಟಿಯಲ್ಲಿ ಕರ್ನಾಟಕವನ್ನು ಅಂದರೆ ಕನ್ಸಿಡರೇ ಮಾಡಿರಲಿಲ್ಲ. ಹೀಗಾಗಿ ಎರಡನೇ ಪಟ್ಟಿ 14 ಅಥವಾ 15ಕ್ಕೆ
ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಸೇರುತ್ತೆ, ಆಗ ಎರಡನೇ ಪಟ್ಟಿ ಬಿಡುಗಡೆಗೊಳ್ಳುವ ಸಾಧ್ಯತೆಗಳಿವೆ. ಬಿ ಜೆ ಪಿ ಮೂಲಗಳು ಹೇಳುತ್ತಿರುವ ಪ್ರಕಾರ ಮೊದಲನೇ ಪಟ್ಟಿಯಲ್ಲಿ ಕೆಲ ಕ್ರೈಟೇರಿಯಾಗಳನ್ನು ಮಾಡಿಕೊಳ್ಳಲಾಗಿದೆ. ಅದು ರಾಜ್ಯದಿಂದ ರಾಜ್ಯಕ್ಕೆ ಆ ಕ್ರೈಟೇರಿಯಾಗಳು ಕೂಡ ಬದಲಾವಣೆ ಆಗ್ತವೆ. ಆದರೆ ನಾವು ನೋಡಿದ್ವಿ, ಕೇಂದ್ರ ಸಚಿವರು ಯಾರಿದ್ದಾರೆ, ಈಗ ರಾಜೀವ್ ಚಂದ್ರಶೇಖರ್ ರಾಜ್ಯಸಭೆಯಲ್ಲಿದ್ದರು, ಈಗ ಅವರಿಗೆ ತಿರುವನಂತಪುರಂದಿಂದ ಟಿಕೆಟ್ ಕೊಡಲಾಗಿದೆ. ಜ್ಯೋತಿರಾದಿತ್ಯ ಸಿಂಧಿಯಾ ರಾಜ್ಯಸಭೆಯಲ್ಲಿದ್ದಾರೆ, ಕಳೆದ ಬಾರಿ ಗುನಾದಿಂದ ಅವರು ಸೋತಿದ್ರು, ಆದರೆ ಈ ಬಾರಿ ಮತ್ತೆ ಪುನರಪಿ ಗುನಾದಿಂದ ಟಿಕೆಟ್ ನೀಡಲಾಗಿದೆ. ಮನ್ಸುಖ್ ಮಾಂಡವ್ಯ ಪೋರ್ಬಂದರದಿಂದ ಟಿಕೆಟ್ ಪಡೆದಿದ್ದಾರೆ, ರಾಜ್ಯಸಭೆಯಲ್ಲಿದ್ದರು, ಅವರನ್ನು ಪುನರಪಿ ಲೋಕಸಭೆಗೆ ಕಳಿಸಲಾಗ್ತಾ ಇದೆ. ಅರ್ಜುನ್ ಮುಂಡಾ ಕುಂಠಿ ಕ್ಷೇತ್ರದಿಂದ ಜಾರ್ಖಂಡ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅರ್ಜುನ್ ಮುಂಡಾ ಇತ್ತೀಚೆಗೆ ಜಾರ್ಖಂಡ್ನ ರಾಜಕಾರಣದಲ್ಲಿ ಅರ್ಜುನ್ ಮುಂಡಾ ಮತ್ತು ಬಾಬುಲಾಲ್ ಮರಂಡಿ ಅವರನ್ನು ಪುನರಪಿ ವಾಪಸ್ ಮೇನ್ ಸ್ಟ್ರೀಮ್ಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಸರ್ಬಾನಂದ್ ಸೋನ್ವಾಲ್ ಇದ್ದಾರೆ ದಿಯೋಘರ್ದಿಂದ. ಇನ್ನೂ ಇಂಟ್ರೆಸ್ಟಿಂಗ್ ಹೆಸರುಗಳಿವೆ. ಈಗ ನಿರ್ಮಲಾ ಸೀತಾರಾಮನ್ ಸ್ಪರ್ಧೆ ಮಾಡ್ತಾರೆ, ಎಸ್ ಜಯಶಂಕರ್ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೇಂದ್ರ ಸಚಿವರೇ ಸ್ಪಷ್ಟಪಡಿಸಿದರು. ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಸ್ಪೆನ್ಸ್ ಇದೆ. ಯಾಕಂದರೆ ನೋಡಿ, 6 ತಿಂಗಳ ಹಿಂದೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಸಭೆಯಿಂದ ಆರಿಸಿ ಬಂದಿರತಕ್ಕಂಥ ಹಿರಿಯ ಕೇಂದ್ರ ಸಚಿವರಿಗೆ ಕರೆದು ಹೇಳಿದರು, ಈ ಬಾರಿ ನೀವೆಲ್ಲರೂ ಲೋಕಸಭೆಯನ್ನು ಸ್ಪರ್ಧಿಸಬೇಕು, ಅಖಾಡ ಕಿಳಿಬೇಕು, ಪ್ರತಿ ಬಾರಿ ನಿಮ್ಗೆ ರಾಜ್ಯಸಭೆಯನ್ನು ಕೊಡ್ತಾ ಇದ್ದೀವಿ, ನೀವು ಈ ಬಾರಿ ಲೋಕಸಭೆಯಿಂದ ಆರಿಸಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ಟಿಕೆಟನ್ನು ನೀಡಲಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್, ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ನನಗೆ ಗೊತ್ತಿರುವ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಒಡಿಸ್ಸಾದ ಸಂಬಲ್ಪುರದಿಂದ ಸ್ಪರ್ಧೆ ಮಾಡಲಿಕ್ಕೆ ಹೊರಟಿದ್ದಾರೆ. ಭೂಪೇಂದ್ರ ಯಾದವ್ ರಾಜ್ಯಸಭೆಯಲ್ಲಿದ್ದರು. ಅಮಿತ್ ಶಾ ಆಪ್ತ ಅವರು ಹರಿಯಾಣದ ಭಿವಾನಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಉತ್ಸುಕತೆ ಇದೆ. ಬಹುತೇಕ ಅವರ ಟಿಕೆಟ್ ಕೂಡ ಫೈನಲ್ ಆಗತ್ತೆ. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನ ಯಾವುದಾದ್ರೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಮತ್ತು ಎಸ್ ಜಯಶಂಕರ್ ಹೆಸರು ಕರ್ನಾಟಕದಿಂದ ಕೂಡ ಕೆಲವು ಬಂದಿತ್ತು, ಆದರೆ ಇನ್ನೂ ಬಿಡುಗಡೆಯಾಗಿಲ್ಲ. ಕೇಳಿ ಬಂದಿತ್ತು ಅನ್ನೋಕ್ಕಿಂತ ತೇಲಿ ಬಿಟ್ಟಿದ್ರು. ಈ ರಾಜಕಾರಣದಲ್ಲಿ ಚುನಾವಣೆ ಬಂದಾಗ ತೇಲಿ ಬಿಡುವುದು ಜಾಸ್ತಿ. ಆ ತೇಲಿ ಬಿಡು ಹೆಸರೇನಿದೆ, ನನಗನ್ಸುತ್ತೆ, ದಿಸ್ ಇಸ್ ಮೈ ಗಟ್ ಫೀಲಿಂಗ್, ನನಗೆ ಇನ್ಫಾರ್ಮೇಷನ್ ಬೇಸ್ಡ್ ಮೇಲೆ ನಾನು ಹೇಳ್ತಾ ಇಲ್ಲ, ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟವನ್ನೇನು ಸಿದ್ದರಾಮಯ್ಯ ಆರಂಭಿಸಿದರು, ಅದಾದ ನಂತರ ಈ ಒಂದು ತಮಿಳುನಾಡಿನ ಹೆಸರುಗಳನ್ನು ಕರ್ನಾಟಕದಿಂದ ನಿಲ್ಲಿಸುವುದು ಎಷ್ಟು ಸಾಧ್ಯ ಆಗತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕ್ವಶನ್ ಮಾರ್ಕ್ಗಳಿವೆ. ಯಾಕಂದರೆ ಸಿದ್ದರಾಮಯ್ಯ ಅದನ್ನೇ ಒಂದು ವಸ್ತ್ರವಾಗಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ನಿಶ್ಚಿತವಾಗಿ. ಬಹುತೇಕ 11 ಅಥವಾ 13 ನಮ್ಮ ಮೂಲಗಳು ಹೇಳುತ್ತಿರುವ ಪ್ರಕಾರ ಕಳೆದ ಬಾರಿ ಮಾರ್ಚ್ 10ಕ್ಕೆ ಇಲೆಕ್ಷನ್ ಅನೌನ್ಸ್ ಆಗಿತ್ತು. ಈ ಬಾರಿ ಮಾರ್ಚ್ 11 ಅಥವಾ 13ಕ್ಕೆ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಕೇಂದ್ರ ಗೃಹ ಕಾರ್ಯದರ್ಶಿ ಜೊತೆ ಚುನಾವಣಾ ಆಯೋಗದ ಸಭೆಗಳು ನಿರಂತರವಾಗಿ ನಡೆದಿವೆ. ಯಾಕಂದರೆ ಚುನಾವಣೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ಯಾರಾಮಿಲಿಟರಿ, ಅಲ್ಲಿಂದ ಬೇರೆ ರಾಜ್ಯಕ್ಕೆ ಕಳಿಸ್ತಕ್ಕಂಥದ್ದು. ಹೀಗಾಗಿ ಎಷ್ಟು ಫೇಸು ಏನು ಎತ್ತದ ಬಗ್ಗೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿಯ ನಡುವೆ ಮಾತುಕತೆಗಳು ನಡೆದಿವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕದ ಪೊಲಿಟಿಕ್ಸ್ ಬಗ್ಗೆ ಕೂಡ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.